ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ನಿಜಕ್ಕೂ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯದಲ್ಲಿ ಆಗಿರುವಂತಹ ಸಮಸ್ಯೆಗಳೇನು? ಜಸ್ಟ್ ಒಂದು ಯಾವುದೋ ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೆ ಒಳಪಟ್ರೆ ಶ್ವಾಸಕೋಶಕ್ಕೆ ಸಮಸ್ಯೆ ಕಾಣಿಸ್ಕೊಂಡಿದ್ದು ಹೆಂಗೆ? ಬರೀ ಅದೊಂದೇ ಸಮಸ್ಯೆಯಿಂದ ಅವರು ಮೃತಪಟ್ರ ಅಥವಾ ಬೇರೆ ಸಮಸ್ಯೆಗಳು ಇತ್ತ? ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದ್ರ ಉದ್ದೇಶ ಇಷ್ಟೇ, ಅಟ್ಲೀಸ್ಟ್ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೆಂಗೆ ವಹಿಸಬೇಕು ಅಂತ. ಸುಮ್ಮನೆ ಆತಂಕ ಪಡೋದಲ್ಲ, ನಿಜಕ್ಕೂ ಅಲ್ಲಿ ಆಗಿರೋದು ಏನು ಅನ್ನುವಂಥ ವಾಸ್ತವ ಪರಿಸ್ಥಿತಿನ ತಿಳಿಸೋ ಪ್ರಯತ್ನವನ್ನ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಹೋಗುತ್ತೆ. ನಮ್ಮ ಜೊತೆಗೆ ಇಬ್ಬರು ತಜ್ಞ ವೈದ್ಯರು ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ಆಂಜನಪ್ಪ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಂಜನಪ್ಪ ಸರ್, ಡಿ ಸುಧಾಕರ್ ಅವರ ಕೇಸನ್ನ ನೋಡಿದಾಗ ತಮಗೆ ಏನು ಅನಿಸ್ತು? ಯಾವ ಕಾರಣ ಇರಬಹುದು? ಅವರು ಅಂದ್ರೆ ದಿಢೀರ್ ಅಂತ ಆರಾಮಾಗಿದ್ದಂತಹ ವ್ಯಕ್ತಿ, ಓಡಾಡ್ಕೊಂಡಿದ್ದಂತಹ ವ್ಯಕ್ತಿ ಒಂದು ಆಸ್ಪತ್ರೆಗೆ ಹೋಗ್ತಾರೆ, ತಿಂಗಳಾನುಗಟ್ಟಲೆ ಚಿಕಿತ್ಸೆ ಪಡ್ಕೊಳ್ತಾರೆ, ಹಾಗೇನವರು ಸಾವನ್ನಪ್ಪಿ ಆಚೆ ಬರ್ತಾರೆ ಅಂತ ಅಂದಾಗ ಆತಂಕ ಸೃಷ್ಟಿ ಆಯ್ತು ಜನರಲ್ಲಿ ಅಂತ. ಇಷ್ಟೊತ್ತು ಈಗ ನೀವು ಮಾತಾಡಿಸಿದ್ರಲ್ಲ ಶಾಸಕ ಟಿ ರಘುಮೂರ್ತಿ ಅವರು, ರಘುಮೂರ್ತಿಯವರು ವೈದ್ಯಕೀಯ ವಿಚಾರಗಳನ್ನು ಅವ್ರು ವೈದ್ಯರಲ್ದಿದ್ರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರಮ್ಮ. ಇಲ್ಲೇನಾಗಿದೆ, ಸುಧಾಕರ್ ಅವರು 66 ವರ್ಷ, ಈಸ್ ಅ ವೆರಿ ನೈಸ್ ಮ್ಯಾನ್, ವೆರಿ ಪಾಪ್ಯುಲರ್ ಮ್ಯಾನ್ ನಾವು ಕೇಳಿದಂಗೆ. ಆದರೆ ಒಬ್ಬ ವೈದ್ಯನಾಗಿ ಅವರಿಗೆ ಮೊಣಕಾಲಿನ ನೋವು ಬಂದಾಗ ಈಚೀಚೆಗೆ ನೋಡಮ್ಮ, ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಬಹಳ ಕಾಮನ್ ನಡೀತವೆ. ಅನ್ಫಾರ್ಚುನೇಟ್ಲಿ ಇಲ್ಲೆಲ್ಲೂ ಕೂಡ ಅವರೇನಾದರೂ ಆರೋಗ್ಯದ ನೆಗ್ಲೆಕ್ಟ್ ಮಾಡಿದ್ರಾ ಅನ್ನೋದು ನೋಡೋದಾದರೆ ಇಲ್ಲ. ಈ ವಾಸ್ ನಾಟ್ ಎ ಸ್ಮೋಕರ್, ಈ ವಾಸ್ ನಾಟ್ ಎ ಆಲ್ಕೋಹಾಲ್, ಎಲ್ಲೂ ಕೂಡ. ಬಟ್ ಅವ್ರೇನೆಂದರೆ ಓಡಾಡಲಿಕ್ಕೆ ತುಂಬ ಓಡಾಡ್ತಾರಲ್ಲ, ಜನಸಾಮಾನ್ಯರಿಗೋಸ್ಕರ ಹಳ್ಳಿ ತಿರುಗಾಡೋರಲ್ಲ, ಓಡಾಡಲಿಕ್ಕೆ ನೀ ಚೆನ್ನಾಗಿದ್ರೆ ಸಜೆಷನ್ ಕೊಟ್ಟಿರ್ತಾರೆ ಡಾಕ್ಟ್ರುಗಳು, ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ, ಭಾಳ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ನ ನಮಗೆ ಗೊತ್ತಿರುತ್ತಮ್ಮ. ಒಬ್ಬ ವೈದ್ಯನಿಗೆ ಒಂದು ನೀ ರೀಪ್ಲೇಸ್ಮೆಂಟ್ ಆದಾಗೆ ಫ್ಯಾಟ್ ಎಂಬಾಲಿಸಮ್ ಹೆಂಗಾಗುತ್ತೆ, ಎಲ್ರಿಗೂ ಆಗಲ್ಲ, ಆದವರೆಲ್ಲ ಸತ್ತು ಹೋಗಲ್ಲ. ನಾನು ಸರಳವಾಗಿ ಒಂದು ಮಾತು ಹೇಳಬೇಕು ಅಂದರೆ, ತಿರುಪತಿಗೆ ಹೋಗೋರಿಗೆಲ್ಲ ಆಕ್ಸಿಡೆಂಟ್ ಆಗಲ್ಲ, ಯಾರಿಗೂ ಒಬ್ಬರಿಗೆ ಆಕ್ಸಿಡೆಂಟ್ ಆಗುತ್ತೆ. ಆ ರೀತಿ ಆಗಿದೆಯಮ್ಮ ಸುಧಾಕರ್ ಅವರ ಜೀವನದಲ್ಲಿ. ಅನ್ಫಾರ್ಚುನೇಟ್ಲಿ ಅಲ್ಲಿ ಎಲ್ಲೂ ಕೂಡ ನೀವು ಮೆಡಿಕಲ್ ನೆಗ್ಲಿಜೆನ್ಸ್ನ ನೋಡೋಕ್ಕಾಗಲ್ಲ. ಯಾಕಂದರೆ ಯೂಶಲಿ ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಒಳ್ಳೆ ಹಾಸ್ಪಿಟ್ಲಲ್ಲೇ ಅವ್ರು ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಈಸ್ ಎ ಮಿನಿಸ್ಟರ್. ಸೊ ಹಂಗಾಗಿ ಸಮಾಜದಲ್ಲಿ ಎಲ್ಲ ಅನುಕೂಲ ಇರತಕ್ಕಂಥ ಒಬ್ಬ ವ್ಯಕ್ತಿ, ಒಳ್ಳೆ ಕಡೆ ನೋಡಿ. ಯೂಶಲಿ ಈ ಫ್ಯಾಟ್ ಎಂಬಾಲಿಸಮ್ ಆಗೋದು 48 ಅವರ್ಸ್ ಆದಮೇಲೆ ಆಗುತ್ತೆ, 24 to 40. ಚೆನ್ನಾಗಿದ್ದವ್ರಿಗೆ ಹಿಂಗಾಯಿತು ಅಂದರೆ ಇಟ್ಸ್ ಎ ಕಾಂಪ್ಲಿಕೇಶನ್ ಪೋಸ್ಟ್ ಆಪ್ರೇಟಿವ್. ಅದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ಅದರಿಂದ ರಿಕವರಿ ಆದವರು ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವರು ರಿಕವರಿ ಆಗಲ್ಲ. ಒಂದರಿಂದ ಒಂದು ಹೋಗಿ ಅಲ್ಟಿಮೇಟ್ಲಿ ಡೈಡ್ ಆಫ್ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಮಾಡ್ಸ್ ಅಂತೀವಿ ನಾವು. ಸೊ ಲಿವರ್ ಫೇಲ್ಯೂರ್ ಆಯಿತು, ಲಂಗ್ಸ್ ಫೇಲ್ಯೂರ್ ಆಯಿತು, ಎಲ್ಲೋ ಇವ್ರಿಗೊಂದು ವ್ಯವಸ್ಥೆನೂ ಇತ್ತು. ಎಕ್ಮೋ ಅಂತ ಹೇಳಿದ್ರಲ್ಲ, ಆ ಮಿಷಿನ್ನು ₹1,00,000 ಅದು, ಎಲ್ಲ ಕಡೆ ಇರಲ್ಲ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 5 ಲಕ್ಷ ಖರ್ಚು ಬರುತ್ತೆ, 3 ರಿಂದ 5 ಲಕ್ಷ. ಬಟ್ ಎಲ್ಲೊಬ್ಬರು ಮಿನಿಸ್ಟರ್ ಆಗಿ ಸರ್ಕಾರದ ಇದಾಗಿ ಎಲ್ಲ ಅನುಕೂಲ ಅವ್ರಿಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಯಾವೂ ಕೂಡ ಅವ್ರನ್ನ ಉಳಿಸ್ಲಿಲ್ಲ. ಅದೊಂದೇ ನಮಗೆ ದುಃಖ. ಸೊ ಎಲ್ಲೋ ಇವತ್ತಿನ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ನಾವಿಬ್ಬರು ಡಾಕ್ಟ್ರುಗಳು ಕೂತಿದ್ದೀವಿ, ಜನಸಾಮಾನ್ಯರಿಗೆ ಏಕೆ ಹಿಂಗಾಗುತ್ತೆ ಅನ್ನೋದ್ರ ಬಗ್ಗೆ. ಇಲ್ಲಿ ಏನಾದರೂ ಹಾಸ್ಪಿಟಲ್ ಡಾಕ್ಟ್ರನ್ನ ಬೈತೀರಾ, ಆಪ್ರೇಷನ್ ಮಾಡಿ ಇಲ್ಲ. ಡೆಫಿನೆಟ್ಲಿ ಅನಸ್ಥೀಶಿಯಾ ಡಾಕ್ಟರ್ ಆಗಲಿ, ಆಪ್ರೇಷನ್ ಮಾಡಿದ ಆರ್ಥೋಪೆಡಿಕ್ ಸರ್ಜನ್ ಆಗಲಿ, ಟೆಕ್ನಿಕಲಿ ಏನೋ ಫೇಲ್ಯೂರ್ ಇದೆಯಾ? ಇಲ್ಲ. ಇದು ಯಾಕಾಗುತ್ತೆ ಈ ಫ್ಯಾಟ್ ಎಂಬಾಲಿಸಮ್? ನಿಮಗೆ ಸರ್ಪ್ರೈಸ್, ನಮ್ಮ ದೇಹದಲ್ಲಿರುವತಕ್ಕಂಥ ಫ್ಯಾಟು ವೇಯ್ನ್ ಒಳಗೆ ಕೊಲ್ಟು ಹೋಗ್ಬಿಡುತ್ತೆ ಆಪ್ರೇಷನ್ ಮಾಡೋ ಟೈಮ್ನಲ್ಲಿ. ಅಥವಾ ಎಷ್ಟೋ ಜನಕ್ಕೆ ಆಪ್ರೇಷನ್ ಆಗಿರಲ್ಲ, ಆಕ್ಸಿಡೆಂಟ್. ಮೈ ಓನ್ ಸ್ಟೂಡೆಂಟ್, ಈ ವಾಸ್ ಎ ಡಾಕ್ಟರ್. ಆಕ್ಸಿಡೆಂಟ್ ಆಗುತ್ತೆ, ಮಣಿಪಾಲ್ಗೆ ಇದು 20 ವರ್ಷದ ಹಿಂದೆ ಅಡ್ಮಿಟ್ ಆಗ್ತಾರೆ. 2 ದಿನ ಇನ್ನೇನು ಡಿಸ್ಚಾರ್ಜ್ ಆಗಬೇಕು, ನೆಕ್ಸ್ಟ್ ಈ ಡೈಸ್. ಕಾರಣ ಪಲ್ಮನರಿ ಎಂಬಾಲಿಸಮ್ ಅಂತೀವಿ ನಾವು. ನಮ್ಮ ಲಂಗ್ಸ್ನೊಳಗೆ ಇರ್ತಾವಲ್ಲಮ್ಮ ವೇಯ್ನ್ಸು, ನಮ್ಗೆ ಆಕ್ಸಿಜನ್ ಸಪ್ಲೈ ಅದೇ ಬ್ಲಾಕ್ ಆಗ್ಬಿಡ್ತು ಅಂದರೆ ಮನುಷ್ಯನಿಗೆ ಆಕ್ಸಿಜನ್ನೇ ಸಿಗೋದಿಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಅನ್ಫಾರ್ಚುನೇಟ್ಲಿ ಸುಧಾಕರ್ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ. ಅದು ದುಃಖ ಆಗುತ್ತೆ. ಸೊ ಇಟ್ಸ್ ಎ ಎಲ್ಲೋ ಒಂದು ಕಡೆ ಲಂಗ್ ಇನ್ಫೆಕ್ಷನ್ ಅಂತ ಬರ್ತಾ ಇದೆ. ಇಲ್ಲ, ಇಟ್ಸ್ ನಾಟ್ ಇನ್ಫೆಕ್ಷನ್. ಕೋವಿಡ್ ಟೈಮ್ನಲ್ಲಿ ನಾವು ತುಂಬ ಜನ ನೋಡಿದ್ದೀವಿ. ಪಲ್ಮನರಿ ಇನ್ಫೆಕ್ಷನ್ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ವೈರಲ್ ಇನ್ಫೆಕ್ಷನ್, ಅದರಿಂದ ರಿಕವರಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅನ್ಫಾರ್ಚುನೇಟ್ಲಿ ಎಂಬಾಲಿಸಮ್ನಲ್ಲಿ, ಅದರೊಳಗಾಗಿ ಫ್ಯಾಟ್ ಎಂಬಾಲಿಸಮ್ನಲ್ಲಿ ರಿಕವರಿ ಈ ಸ್ಟೇಜ್ಗೆ ಹೋದ್ಮೇಲೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಬೇಕು, ಎಲ್ಲೋ ಸಾಧ್ಯವಾಗಲಿಲ್ಲ. ಅದು ಇಟ್ಸ್ ನಾಟ್ ಎ ವೆರಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಥರ ಲಂಗ್ ಟ್ರಾನ್ಸ್ಪ್ಲಾಂಟ್ ಈಸ್ ನಾಟ್ ಎನ್ ಈಸಿ ಆಪ್ರೇಷನ್ನು.
ಸೊ ಇವೆಲ್ಲದರ ಇದರಲ್ಲಿ ಮುಂದೆ ನಾವು ಮಾತಾಡ್ತಾ ಹೋಗೋಣ. ಈ ವಾಸ್ ಅನ್ಫಾರ್ಚುನೇಟ್ ಮ್ಯಾನ್. ಸೊ ಹಂಗಾಗಿ ಅಷ್ಟು ಹೇಳ್ಬೋದು. ಸುನೀಲ್ ಕುಮಾರ್ ಸರ್, ನೀವು ಕೇಳಿಸ್ಕೊಂಡಾಗ ಅಂದರೆ ನೋಡಿ, ಸಾವು ಯಾವ ಮನುಷ್ಯನ್ಗೆ ಹೆಂಗೆ ಬರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆರಾಮಾಗಿದ್ದ ವ್ಯಕ್ತಿ ಇನ್ನೊಂದು ನಿಮಿಷಕ್ಕೆ ಇರ್ತಾನ ಇಲ್ವಾ ಅಂತ ಗ್ಯಾರಂಟಿ ಇಲ್ಲ. ನಮ್ಮ ಜೀವ ಹಂಗಾಗಿದೆ ಅಂತ ಈಗ. ಯಾಕಂದರೆ ಇನ್ಫ್ಯಾಕ್ಟ್ ಪುನೀತ್ ರಾಜ್ಕುಮಾರ್ ಅವರ ಸಾವಾದಾಗ ಅತಿ ದೊಡ್ಡ ಆತಂಕ ಸೃಷ್ಟಿ ಆಗ್ಬಿಡ್ತು ಅಂತ ಎಲ್ಲರಲ್ಲೂ ಕೂಡ ಯೂತ್ಸಲ್ಲಿ. ಏನಪ್ಪ, ಅಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದಂತಹ ವ್ಯಕ್ತಿಯಲ್ಲೇ ದಿಢೀರಂತ ಸಾವು ಕಾಣಿಸ್ಕೊಳ್ಳುತ್ತೆ ಅಂದರೆ ಹೆಂಗಿರಬೇಕು, ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ನಮ್ಮ ಹೆಲ್ತನ್ನು ಅಂತ. ಈಗ ಡಿ ಸುಧಾಕರ್ ಅವರು ಬಹಳ ಚೆನ್ನಾಗಿ ಓಡಾಡ್ಕೊಂಡಿದ್ದವರು, ಬಟ್ ಯಾವುದೋ ಒಂದು ಶಸ್ತ್ರಚಿಕಿತ್ಸೆಗೆ ಹೋಗಿ ಮೃತಪಡ್ತಾರೆ ಅಂದರೆ ಮತ್ತೆ ಅಗೇನ್ ಆತಂಕ ಶುರು ಆಗ್ಬಿಟ್ಟಿದೆ ನಿನ್ನೆಯಿಂದ ಜನರಲ್ಲಿ ಅಂತ. ಇದನ್ನ ನೋಡಿದಾಗ ಏನು ಅನಿಸ್ತು ತಮ್ಮ ಫಸ್ಟ್ ರಿಯಾಕ್ಷನ್? ಇಲ್ಲ, ಇದು ಬಹಳ ಜನಕ್ಕೆ ನಮ್ಮ ಅನಂತಕುಮಾರ್ ಅವರು ದಿವಂಗತ, ಅವರು ಕ್ಯಾನ್ಸರ್ 4 ಸ್ಟೇಜಿಂದ ಅವ್ರಿಗೆ ಅರ್ಲಿ ಡಿಟೆಕ್ಷನ್ ಮಾಡದೇ ಇರೋದಕ್ಕೆ ಅವರು ತೀರೋದ್ರು. ಪುನೀತ್ ರಾಜ್ಕುಮಾರ್ ಅವ್ರದ್ದು ತಕ್ಷಣಕ್ಕೆ ನಿಯರ್ ಬೈ ಇರೋ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರೆ ಏನಾದರೂ ಚಾನ್ಸಸ್ ಇತ್ತು. ಬಟ್ ಅವ್ರು ಏನು ಮಾಡಿದ್ರು ಅಂದರೆ, ಅವ್ರಿಗೆ ಗೊತ್ತಿರೋ ಹಾಸ್ಪಿಟ್ಲು ಅಥವಾ ಗೊತ್ತಿರೋ ಡಾಕ್ಟರ್ಸು, ಫೇಮಸ್ ಡಾಕ್ಟರ್ ಅಂತ ನಾವು ಈ ಟೈಮ್ ಇದೀವಲ್ಲ, ಗೋಲ್ಡನ್ ಅವರ್ ಅಂತ ಕರೀತಾರೆ. ಆ ಸಮಯ ಪ್ರಜ್ಞೆ ಇಲ್ಲದೆ ಇರುವಾಗ ಅಥವಾ ಸಮಯ ಪ್ರಜ್ಞೆನ ಯಾರೋ ಗೈಡ್ ಮಾಡದೇ ಇರುವಾಗ, ಮಿಸ್ಗೈಡ್ ಮಾಡಿದಾಗ ಈ ಥರದ್ದಾಗುತ್ತೆ. ಆಮೇಲೆ ಡಾಕ್ಟರ್ ಭುಜಂಗ್ ಶೆಟ್ಟಿ ಅಂತ ಇದ್ದರು, ಅವರು ಡಯಾಬಿಟಿಕ್ ರಿವರ್ಸಲ್ಲು ಅದು ಇದು ಅಂತ ಹೇಳಿ ಅವರೇ ಡಾಕ್ಟರ್ ಆಗಿನೂ ಒಂದಿಷ್ಟು ಮಿಸ್ಗೈಡ್ ಆದಾಗ್ಲೂ ಅವ್ರಿಗೂ ಈ ಥರದ್ದನ್ನು ಆಯಿತು ಅಂತ ಕೇಳ್ಪಟ್ವಿ. ಇದೇನಂದರೆ VIP ಸಿಂಡ್ರೋಮ್. ಇದು ಏನಂದರೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಪೊಲಿಟಿಷಿಯನ್ಸ್ ಯೂಶ್ವಲಿ. ಇದಕ್ಕೆ ನಾವು ಸರ್ ಆವಾಗಲೇ ಮಾತಾಡ್ತಾ ಇದ್ವಿ, ಏನಂದರೆ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಈ ಪೊಲಿಟಿಕಲಲ್ಲಿ ಅವರು ತಮ್ಮದೇ ಆದಂಥ ಆರೋಗ್ಯನ ಬಗ್ಗೆ ಚಿಂತೆ ಮಾಡದೆ ಅಥವಾ ಕೇರೆ ಮಾಡ್ದೇ ನಡೀತಾ ಇರುತ್ತಂತ ಹೋಗ್ತಾನೆ ಇರ್ತಾರೆ. ಬಟ್ ಯಾರೋ ಸರ್ ಹೇಳಿದಾಗೇ ಯಾರೋ ಡಾಕ್ಟರ್ ಸಜೆಸ್ಟ್ ಮಾಡಿದಾಗ, ಇಲ್ಲ ನಿಮ್ಮದು ಮಂಡಿ ನೋವು ಇದೆ, ಮಂಡಿ ನೋವಿಗೆ ಆಪ್ರೇಷನ್ ಮಾಡಿಸ್ಕೊರಿ ಅಥವಾ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ, ನೀ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಕ್ಕೆ ಅವ್ರು ಹೋದರು. ಆದರೆ ಈ ಥರ ಕಾಂಪ್ಲಿಕೇಶನಿಂದ ಆಗಿದೆ. ಇದು ಏನಂದರೆ ಈಗ ಶ್ರೀಮಂತರಿರೋಂಥವ್ರು ಅಂದರೆ VIP ಸಿಂಡ್ರೋಮ್ ಅಂತ ಹೇಳಿದ್ರೆ, ಇವ್ರು ಶ್ರೀಮಂತರಿರೋರಿಗೆ ಇವ್ರು ಸುಮಾರು ಒಂದು 3 ತಿಂಗಳು ಹಾಸ್ಪಿಟ್ಲಲ್ಲಿದ್ದರು. ಅರೌಂಡು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಸರ್ಕಾರ ಬರ್ಸುತ್ತೆ, ಸರ್ಕಾರ ಮತ್ತು ಅವ್ರ ಹತ್ರನೂ ದುಡ್ಡು ಇರುತ್ತೆ, ಇದೆಲ್ಲ ರೀತಿಯಿಂದ ಆಗುತ್ತೆ. ಈ ಜನಸಾಮಾನ್ಯರು ಕಾಮನ್ ಮ್ಯಾನ್ ಪೀಪಲ್ಗೆ ಹಾಸ್ಪಿಟ್ಲ್ಗೆ ಹೋಗಿ ಒಂದು ದಿನಾನೂ ICU ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಆಗದಿರೋ ಸ್ಥಿತಿ, ಬೇಸಿಕ್ ಟ್ರೀಟ್ಮೆಂಟ್ ಆಗದಿರೋ ಸ್ಥಿತಿ ಈ ದೇಶದಲ್ಲಿದೆ. ಅಂದರೆ ಮನುಷ್ಯನಿಗೆ ಈಗ ನಾವೇನು ನೋಡಿ, ಇವಾಗ ಸುಧಾಕರ್ ಅವರು ಸಾವಾಗಿರೋದಕ್ಕೆ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಬಟ್ ಜನಸಾಮಾನ್ಯರ ಸಾವು ಲಕ್ಷಾಂತರ ಸಾವು, ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆ ಸಾಯ್ತಾರೆ ಅಂಡರ್ ಟ್ರೀಟೇಬಲ್ ಕಂಡೀಷನ್ಸು. ನಾನು ಹೇಳ್ತಾ ಇರೋದಲ್ಲ, ಭಾರತ ಸರ್ಕಾರದ ತನ್ನ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಿರೋಂಥದ್ದು. ಹಾಗಾಗಿ ತಿಂಗಳಿಗೆ 2 ಲಕ್ಷ ಆಯಿತು. ಅಂದರೆ ನಮ್ಮ ದೇಶದಲ್ಲಿ ಬೇಕಾಗಿರೋಂಥದ್ದು 2 ಭಾಗ್ಯ, ಒಂದು ಶಿಕ್ಷಣ ಭಾಗ್ಯ, ಇನ್ನೊಂದು ಆರೋಗ್ಯ ಭಾಗ್ಯ. ಹೆಲ್ತ್ ಕೇರ್ ಇಸ್ ಎ ಹ್ಯೂಮನ್ ಫಂಡಮೆಂಟಲ್ ರೈಟ್. ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಮಾನವನ ಮೂಲಭೂತ ಹಕ್ಕು. ದುರಾದೃಷ್ಟ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ ಅದು. ಈ VIP ಗಳಿಗೆ, MLAಗಳಿಗೋ, MP ಗಳಿಗೋ, ಮಿನಿಸ್ಟ್ರಿಗೋ, ಅವ್ರ ಸಂಬಂಧಿಕರಿಗೋ ಅಥವಾ ಬಿಲಿಯನರ್ಸ್ಗಿದೆ. ಆದರೆ ಜನಸಾಮಾನ್ಯರಿಗೆ ಇದು ಯಾವುದೂ ಇಲ್ಲವೇ ಇಲ್ಲ. ಹೀಗಾಗಿ ದಿನ ಲಕ್ಷಾಂತರ ಸಾವಾಗ್ತಾ ಇದೆ. ಈ ಸಾವಿಗೆ ಒಂದು ಸೊಲ್ಯೂಷನ್ ಏನಂದರೆ, ಡಾಕ್ಟರ್ಸ್ ಆಗಿರೋರು ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಈ ದೇಶದಲ್ಲಿ ನಮ್ಮ GDPಯಲ್ಲಿ ಓವರಾಲ್ GDPಯಲ್ಲಿ 1.2% ಆಫ್ ಅವರ್ GDP ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್, ತುಂಬ ಲೋವೆಸ್ಟು. ನಮ್ಮ ಡಿಫೆನ್ಸ್ಗೆ 6% ಸ್ಪೆಂಡ್ ಮಾಡ್ತಾ ಇದ್ವಿ. ಬೇರೆ ದೇಶದಲ್ಲಿ ಎಲ್ಲ 10-12% GDPಯಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಪೊಲಿಟಿಕಲ್ ಇಚ್ಛಾಶಕ್ತಿ ಕೊರತೆ ಇರೋದಕ್ಕೆ. ಅಂದರೆ ರಾಜಕಾರಣಿಗಳು ನಮ್ಮ ಏನು GDPಯಲ್ಲಿ ಇದೆಯೋ ಹೆಲ್ತ್ಗೆ ಅಷ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಈ ಫ್ರೀ ಬೀಸ್ಗಳಿಂದ ಸಾಕಷ್ಟು ಜನರ ಭವಿಷ್ಯ ಹಾಳಾಗಿ ಹೋಗ್ತಾ ಇದೆ. ಬಿಕಾಸ್ ಜನಕ್ಕೆ ಬೇಕಾಗಿರೋದು 2 ಭಾಗ್ಯ. ಆ ಕಾರಣದಿಂದ ಇದು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹೆಲ್ತ್ ಕೇರ್ ಅನ್ನೋಂಥದ್ದು ಹ್ಯೂಮನ್ ರೈಟ್ ಆಗಬೇಕು ಮತ್ತು ರೈಟ್ ಟು ಹೆಲ್ತ್ ಬಿಲ್ ಅಂತ ಒಂದು ಇಂಡಿಯಾದಲ್ಲಿ ಪಾಸ್ ಆಗಬೇಕು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಹೆಲ್ತ್ ಕೇರ್ ಸಿಗಬೇಕು. ದುರಾದೃಷ್ಟ ಟ್ಯಾಕ್ಸ್ ಪೇಯರ್ಸ್ಗೆ, ಡೈರೆಕ್ಟ್ ಟ್ಯಾಕ್ಸ್ ಪೇಯರು, ಇಂಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸು ಯಾರಿಗೂ ಸಿಗ್ತಾನೇ ಇಲ್ಲ. ಇದು ಈ ಸಾವುಗಳು ಈ ಥರದ್ದು ಆದಾಗ ಸಾಕಷ್ಟು ಸುದ್ದಿ ಆಗುತ್ತೆ. ಯಾವುದೋ ಫಿಲ್ಮ್ ಸ್ಟಾರು, ಯಾರೋ MLAನೋ MP ನೋ ಮಿನಿಸ್ಟ್ರು ಸಾವಾದಾಗ ಮಾತ್ರ ಆ ಸಾವಿನ ಬಗ್ಗೆ ಆಗುತ್ತೆ. ದಿನ ನಾವು ನೋಡ್ತಾ ಇರ್ತೀವಿ. ನನ್ನ ಅನುಭವದಲ್ಲಿ ನೋಡ್ತಾ ಇರೋಂಥದ್ದನ್ನು ಈ ಸಾಕಷ್ಟು ಕಿದ್ವಾಯಿ ಹಾಸ್ಪಿಟ್ಲಿಗೆ ನಾನು ಹೋಗಿದ್ದೀನಿ. ಅಲ್ಲಿ ಪರಿಸ್ಥಿತಿ ಹೇಗೆ ಅಂದರೆ, ಬಡವರಿಗೆ ಸಾಕಷ್ಟು ಕಡಿಮೆ ಕಾಸ್ಟಲ್ಲಿ ಸಿಗ್ತಾ ಇದೆ. ಬಟ್ ಕಿದ್ವಾಯಿ ಇರೋಂಥದ್ದು ಬೆಂಗಳೂರು, ಇಡೀ ರಾಜ್ಯದಲ್ಲೇ ಒಂದೇ ಒಂದು ಆಸ್ಪತ್ರೆ ಇರೋಂಥದ್ದು ಕಿದ್ವಾಯಿ. ಮತ್ತು ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದಾರೆ, ಗುಲ್ಬರ್ಗದಲ್ಲಿ ಮಾಡ್ತಾಯಿದ್ದಾರೆ. ನಾನು ವಿಜಯಪುರದವನಾಗಿರೋದ್ರಿಂದ, ಉತ್ತರ ಕನ್ನಡದಿಂದ ಸುಮಾರು 60-70 ವರ್ಷ ಆದ್ರೂ ಒಂದು ಕಿದ್ವಾಯಿ ಹಾಸ್ಪಿಟ್ಲ್ ಇಲ್ಲ, ಒಂದು ಜಯದೇವ್ ಹಾಸ್ಪಿಟ್ಲ್ ಇಲ್ಲ. ನಮ್ಮ ಸರು ಲಾಸ್ಟ್ ಟೈಮು ನಾವು ಇದೇ ಡಿಸ್ಕಷನ್ ಕೂತಾಗ 4 ಜಾಗದಲ್ಲಿ, ಬೆಂಗಳೂರಿನ 4 ಜಾಗದಲ್ಲಿ 4 ಕಿದ್ವಾಯಿ, 4 ಜಯದೇವ್ ಹಾಸ್ಪಿಟಲ್ ಮಾಡ್ಬೇಕಾಗ ಅಂತ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ದುರಾದೃಷ್ಟ ಅದು ಯಾವುದೂ ಆಗ್ತಾನೇ ಇಲ್ಲ.
ಇದು ನಾಚಿಕೆಗೇಡಿನ ಸಂಗತಿ. ನಮ್ಮ ರಾಜಕಾರಣಿಗಳಿಗೆ ಸೇಮ್ ಆಗ್ಬೇಕಿದು. ಬಿಕಾಸ್ ಈಗಾದ್ರೂ ಸುಧಾಕರ್ ಅವ್ರು ಸಾಗಬಾದ್ಮೇಲೆ ಆದ್ರೂ ಅಟ್ಲೀಸ್ಟ್ ಚಳ್ಳಕೆರೆ ಅಲ್ಲೋ ಚಿತ್ರದುರ್ಗದಲ್ಲಿ ಮಾಡ್ಬೇಕಾಗಿರೋಂಥದ್ದು ಅಂತ. ಜನಕ್ಕೆ ಒಂದ್ ಸ್ವಲ್ಪ ಚಿಕಿತ್ಸೆಗೆ ಆ ವೆಚ್ಚ ಭರಿಸಕ್ಕಾಗ್ದೇನೆ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ ಅಂತ. ಅವರಿಗೆ ಚಿಕಿತ್ಸೆ ಕೊಡೋ ಅವಶ್ಯಕತೆ ಇರುತ್ತೆ, ಅಂಥದ್ದೊಂದು ಟ್ರೀಟ್ಮೆಂಟ್ ಅವೈಬಲ್ ಇದ್ರೂ ಕೂಡ ತಗೊಳಕ್ಕಾಗಲ್ಲ, ಅಂಥವ್ರು ಸಾಯ್ತಾ ಇದ್ದಾರೆ ಅಂತ. ಈಗ ಸಚಿವರ ಸಾವಾದಾಗ ಸಹಜವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅವ್ರ ಹತ್ರ ದುಡ್ಡು ಇರುತ್ತೆ, ಎಲ್ಲ ಫೆಸಿಲಿಟಿಗಳಿರುತ್ತೆ, ಅದಾಗಿಯೂ ಕೂಡ ಅವರು ಸಾವಾಗಿದೆ ಯಾಕೆ ಅನ್ನುವಂಥ ಪ್ರಶ್ನೆ ಇತ್ತು.